ಈಗ ನಮ್ಮ RHSನ ಹಿರಿಯ ವಿದ್ಯಾರ್ಥಿ VSSನ ಅಧ್ಯಕ್ಷರು ಆಗಿದ್ದ, ನಂತರ ಜಿಲ್ಲಾ ಪಂಚಾಯತ್ನ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿದ್ದ, ನಮ್ಮ ಆರೋಳಿ ವಿದ್ಯಾಸಂಸ್ಥೆಯಲ್ಲಿ ಸತತ 25 ವರ್ಷಗಳಿಂದ ಗೌರವ ಕಾರ್ಯದರ್ಶಿಗಳಾಗಿ ನಿರ್ವಹಿಸ್ತಾ ಇರ್ತಕ್ಕಂಥ, ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ ಭುಜಂಗಯ್ಯನವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಎಲ್ ನರಸಿಂಹರ ಬಗ್ಗೆ ಅವರ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ತಿಳಿಸ್ತಾರೆ. ಆರೋಳಿ ಗ್ರಾಮಾಂತರ ಪ್ರೌಢಶಾಲೆ ಇದು 1958ರಲ್ಲಿ ಪ್ರಾರಂಭ ಮಾಡಿದಂಥ ದಿವಂಗತ ಕರ್ಮಯೋಗಿ ಎಸ್ ಕರಿಯಪ್ಪನವರು ಸ್ಥಾಪನೆ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಗುಡಿಸಲಿನಲ್ಲಿ ಪ್ರಾರಂಭವಾಯಿತು. ನಂತರ ಹಂತ ಹಂತವಾಗಿ ಹೆಂಚಿನ ಮನೆ ಎಲ್ಲಿ 8 ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಆಗಿ ಅನಂತರ ಬಾಪು ಶಾಲೆ 1969ರಲ್ಲಿ ಪ್ರಾರಂಭ ಆಯಿತು. 1959ರಲ್ಲಿ ಸನ್ಮಾನ್ಯ ಲಾನ ಅಂತಲೇ ಹೆಸರು ಎಲ್ ನರಸಿಂಹಯ್ಯನವರು ಮುಖ್ಯೋಪಾಧ್ಯಾಯರಾಗಿ 1959ರಲ್ಲಿ ಬಂದು ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಬಂದರು. ಅವರು ಕಟ್ಟ ಗಾಂಧಿವಾದಿಗಳು, ಶಿಕ್ಷಣ ತಜ್ಞರು. ಅವರ ಒಂದು ಸೇವೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿತ್ತು. ಅದೇ ರೀತಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಬಹಳ ಅನ್ಯೂನ್ಯತೆಯಿಂದ ಇದ್ದರು. ಅವತ್ತಿನ ಕಾಲಘಟ್ಟದಲ್ಲಿ 35 ಮಾರ್ಕ್ಸು, ನಂತರ 60 ಫಸ್ಟ್ ಕ್ಲಾಸ್ ಅಂಥೇಳಿ ಕೆಲವೇ ಜನಗಳು 4-5 ಜನ ತಗೊಳ್ತಾಯಿದ್ರು. ಅವತ್ತಿನ ವಿದ್ಯಾಭ್ಯಾಸ ಬಹಳ ಕ್ಲಿಷ್ಟಕರವಾದ ವಿದ್ಯಾಭ್ಯಾಸ. ಅನಂತರ ಎಲ್ ನರಸಿಂಹಯ್ಯನವರು ಅವರ ವೃತ್ತಿ ಜೀವನದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಬಹಳ ಕಠಿಣವಾಗಿ ನಡ್ಕೊಂಡ್ಬಂದರು. ಕ್ಲಾಸ್ ರೂಮ್ಗಳಿಗೆ ಬಂದರೆ ಎಲ್ಲ ವಿದ್ಯಾರ್ಥಿಗಳು ಪಿಂಡ್ ಆಫ್ ಸೈಲೆನ್ಸ್ ಆಗಿ ಆಯ್ತಾಯಿದ್ರು. ಅವರ ಒಂದು ಗುಣಮಟ್ಟದ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಸೆಳೀತಾಯಿದ್ರು. ಯಾರೂ ಸಹ ಆ ಕಡೆ ಈ ಕಡೆ ನೋಡುವಂಗಿರಲಿಲ್ಲ, ಕಣ್ಣಾಡಿಸೋಂಗಿರಲಿಲ್ಲ. ಅವರ ಒಂದು ಪಾಠದ ಪ್ರವಚನದಲ್ಲಿ ಬಹಳ ಭಯದಿಂದ ವಿದ್ಯಾರ್ಥಿಗಳು ಪಾಠವನ್ನು ಕೇಳ್ತಾಯಿದ್ರು. ಹಾಗೆ ಸುಮಾರು ಎಲ್ ನರಸಿಂಹಯ್ಯನವರು LN ಅಂತಲೇ ಕರೀತಾಯಿದ್ರು ಎಲ್ಲರೂ. 34 ವರ್ಷಗಳ ಆ ಸೇವೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದರು. ಯಾವುದೇ ವಿಧವಾದ ಒಂದು ರಾಜಿ ಆಗಿರಲಿಲ್ಲ ವಿದ್ಯಾಭ್ಯಾಸ ಮುಖ್ಯೋಪಾಧ್ಯಾಯರಲ್ಲಿ. ಅದೇ ರೀತಿ ಇವತ್ತಿನ 34 ವರ್ಷ ಸೇವೆ ಸಲ್ಲಿಸಿದ ನಂತರ ಇವತ್ತಿಗೆ 90 ವರ್ಷಗಳು ತುಂಬಿವೆ. ಈಗ ನಮ್ಮ ಸಂಸ್ಥೆಯಿಂದ ಅವರಿಗೆ 90 ವರ್ಷಗಳ ಸೇವೆಯನ್ನು ಮುಗಿಸಿದ ನಂತರ ಇವತ್ತು 9 ವರ್ಷ ತುಂಬಿದೆ. ಆದರೆ ಈ ಹಿಂದೆ 10 ವರ್ಷಗಳಲ್ಲಿ ಅವರಿಗೆ 80 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನ ಸಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಆ ಸನ್ಮಾನ ಕಾರ್ಯಕ್ರಮದಲ್ಲಿ 80 ವರ್ಷ ತುಂಬಿದ ನಂತರ 80,000 ರೂಪಾಯಿಗಳನ್ನು ಅವ್ರನ್ನ ಹಣಕಾಸಿನ ಕೊಟ್ಟಿದ್ವಿ. 90 ವರ್ಷಕ್ಕೆ 80,000 ರೂಪಾಯಿ. ಅದು ಅವರು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಅಲ್ಲಿ ಅವರ ಹುಟ್ಟು ಊರಾದ ತಂದೋಟಿಯಲ್ಲಿ, ತುಮಕೂರು ಜಿಲ್ಲೆ, ಅಲ್ಲಿ ನಮ್ಮನ್ನು ಗೆಸ್ಟಾಗಿ ನನ್ನ ಮತ್ತು ನಮ್ಮ ಖಜಾಂಚಿಯವರಾದ ಎಮ್ ಶ್ರೀನಿವಾಸನವರನ್ನು ಕರೆಸಿದರು. ಕರೆಸಿದಾಗ ನಾವಲ್ಲಿ ನೋಡಿದಾಗ ತೆಂಗಿನ ಸಸಿಗಳು, ಆಮೇಲೆ ಇತರೆ ವಿದ್ಯಾರ್ಥಿಗಳಿಗೆ ತಂದು ಇಟ್ಟಿದ್ರು. ಏನು ಸರ್ ಇದು ಈ ಥರ ಅಂತಂದಕ್ಕೆ, ನೀವು ಕೊಟ್ಟಿದ್ರಲ್ಲ 80,000 ರೂಪಾಯಿನ, ಆ 80,000 ರೂಪಾಯಿಗೆ ನಾನು ಈ ತೆಂಗಿನ ಸಸಿಗಳು ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ತಂದು ಅವ್ರಿಗೆ ಸಮರ್ಪಣೆ ಮಾಡೋಣ ತಂದಿದ್ದೀವಿ ಅಂತೇಳಿ ಹೇಳಿದಾಗ ನಮಗೆ ಆಶ್ಚರ್ಯ ಆಯಿತು. ಅವರ ಒಂದು ಸತ್ಯನಿಷ್ಠೆ ಯಾವ ಥರದ್ದು ಅಂತೇಳಿ ನಮಗೆ ಅರಿವಾಯಿತು. ಅದೇ ರೀತಿ ಅವರಿಗೆ ಒಂದು ಸ್ವಂತ ನಿವೇಶನ ಇರಲಿಲ್ಲ. ಆರೋಳಿಲಿ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸ್ತಿದ್ರು ಸಹ.
ಸುಬ್ರಹ್ಮಣ್ಯಯ್ಯರ್ ಅಂತೇಳಿ ನಮ್ಮ ಈಗ ಸಹೋಪಾಧ್ಯಾಯರ ಕೆಲಸ ಮಾಡ್ತಿರುವ ಶಂಕರ್ ತಂದೆ ಅವರ ಮನೆ ಪಕ್ಕ ಒಂದು ನಿವೇಶನ ಕೊಟ್ಟರು. ಅದರಲ್ಲಿ ಒಂದು ಮನೆ ಕಟ್ಕೊಂಡ್ರು ಚಿಕ್ಕದಾಗಿ. ಸೇವೆ ಮುಗಿದ ನಂತರ ಆ ಸೇವೆ ಮುಗಿಯೋದು ಮುಂಚೆ ಸುಮಾರು ದೂರ ಮಾಡಿದ್ರು, ಇಲ್ಲನಿಗೆ ಉಚಿತ ಕೊಟ್ಟವರು ಬಿಡ್ತಾರೆ ಮನೆ ಅಂತೇಳಿ ಎಲ್ಲ ಅಪವಾದ ಹೊರಿಸಿದ್ರು. ಅದರಂತೆ ಅವರು ನಿವೃತ್ತಿಯಾಗಿ ಊರಿಗೆ ಹೋಗುವಾಗ ಮನೆ ಸಮೇತ ಬಿಟ್ಟು ಹೋದರು ಉಚಿತವಾಗಿ. ಅದು ಅವರ ಒಂದು ಸತ್ಯಕ್ಕೆ ಹತ್ತಿರವಾದದ್ದೊಂದು ದೂರಿಗೆ ಅಪವಾದ ತಪ್ಪಿತು. ಅನಂತರ ಅವರು ಇದರಲ್ಲಿ ಮುಖ್ಯೋಪಾಧ್ಯಾಯರಾಗಿ ವಿದ್ಯಾಭ್ಯಾಸ ಎಲ್ಲದರಲ್ಲೇ ಪಠ್ಯೇತರ ಚಟುವಟಿಕೆ, ಸಾಮಾಜಿಕ ಸೇವೆ ಇವೆಲ್ಲ ಮಾಡ್ಕೊಬಂದರು. ಅದೇ ರೀತಿ 1987ರಲ್ಲಿ ಆಗಿಂದ ಜಿಲ್ಲಾ ಪಂಚಾಯಿತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಇತ್ತು. ಅದರಲ್ಲಿ ಇವರ ಒಂದು ಸೇವೆಯನ್ನು ಗುರುತಿಸಿ ಇವರಿಗೆ ಅಕ್ಷರ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯಸ್ಥರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರ ನೇಮಿಸಿತು. ಹಾಗೆ ಅದಾದ ನಂತರ ಸರ್ವೋದಯ ಗಾಂಧಿ ಭವನದಲ್ಲಿ ಸರ್ವೋದಯ ಇದರಲ್ಲಿ ಮುಖ್ಯಸ್ಥರಾಗಿ ನೇಮಕ ಮಾಡಿದರು. ಇವರ ಒಂದು ಸತ್ಯನಿಷ್ಠೆಗೆ, ಒಂದು ಶಿಕ್ಷಣಕ್ಕೆ ಬೆಲೆ ಕೊಟ್ಟು ಇವ್ರನ್ನ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದರು. ನಮಗೆ 1965ರಿಂದ 68ರೊಳಗೆ ನಾವು 3 ವರ್ಷಗಳ ಕಾಲ 8, 9, 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ವಿ. ಅದರಲ್ಲಿ ನಮಗೂ ಸಹ ಒಂದು ಚರಿತ್ರೆ ಎಲ್ಲಿ ಅವರು ಒಂದು ತಗೊಳ್ತಾಯಿದ್ರು ಪಾಠ ಪ್ರವಚನ. ನಮಗೆ ಅವ್ರನ್ನ ಕಂಡ್ರೆ ಒಂದು ಕಡೆ ಭಯ. ನಾವು ಅವರು ಶಾಲೆಗೆ ಎಂಟ್ರಿ ಆದ ತಕ್ಷಣ ಅವರ ಆಗ್ತಿದ್ದ ಪಾದರಕ್ಷೆ, ಅವರ ಉಡುಗೆ ತೊಡುಗೆಗಳು ನೋಡಿದಾಗ ಇಲ್ಲಿ ಒಳಗಡೆ ಎಲ್ಲರೂ ಅಲರ್ಟ್ ಆಗಿಬಿಟ್ಟಿದ್ರು. ಪಿನ್ ಡ್ರಾಪ್ ಸೈಲೆನ್ಸು. ಒಬ್ಬರೂ ಸಹ ವಿದ್ಯಾರ್ಥಿಗಳು ಈಚೆಗೆ ಬರ್ತಿರಲಿಲ್ಲ. ಅಂಥ ಒಂದು ಮನೋಭಾವ ಬೆಳೆಸ್ಕೊಂಡಿದ್ರು. ಅವ್ರನ್ನ ಕಂಡ್ರೆ ನಮಗೆ ಭಾಳ ಇಷ್ಟ. ಅದರಲ್ಲಿ ಸುಮಾರು ಒಂದು 15 ಜನ ಉಪಾಧ್ಯಾಯರುಗಳಿದ್ದರು. ಅದರಲ್ಲಿ LN ಅವರು, SN ಅವರು, HSR, GKH, KPS, KMD, ಆಮೇಲೆ ಡಿಸೌಜ ಅಂತೇಳಿ ಒಬ್ಬರು ವ್ಯಾಯಾಮ ಶಿಕ್ಷಕರಿದ್ದರು. ಅದರಾದ ನಂತರ ಅವರು ಹೋದ ನಂತರ ಬಸವರಾಜ್ ಪತ್ಕಿ ಅಂತೇಳಿ ಬಂದರು. ಅವರೆಲ್ಲ ಉಪಾಧ್ಯಾಯ ವೃಂದ ಬಹಳ ಚೆನ್ನಾಗಿ ಪಾಠ ಮಾಡ್ತಿದ್ದಂಥವ್ರು. ಅವರ ಒಂದು ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ನಿಜವಾಗ್ಲೂ ನಾವು ನೆನೆಸ್ಕೊಂಡು ಇವತ್ತಿನ ಉಪಾಧ್ಯಾಯರಿಗೂ ಅವತ್ತಿನ ಉಪಾಧ್ಯಾಯರಿಗೂ ನೆನೆಸ್ಕೊಂಡಾಗ ಅಜಗಜಾಂತರ ವ್ಯತ್ಯಾಸ. ಅವರ ಒಂದು ಪಾಠ ಮಾಡ್ತಿದ್ದಂಥ ಸ್ಟೈಲು ನಮಗೆ ಭಾಳ ಹಿಡಿಸೋದು. ಆಮೇಲೆ ಪ್ರತಿ ಒಂದು ವರ್ಷದೊಳಗಡೆ ಒಂದೊಂದು ವಾರ ಚರ್ಚಾ ಸ್ಪರ್ಧೆ, ಕ್ರೀಡಾ ಚಟುವಟಿಕೆಗಳು, ಆಮೇಲೆ ಪ್ರಾರಂಭೋತ್ಸವ. ಅದು ಇಡೀ ದಿವಸ ಪ್ರಾರಂಭೋತ್ಸವದಲ್ಲಿ ನಾಟಕ, ಇತರೆ ಚಟುವಟಿಕೆಗಳು, ಹೆಣ್ಮಕ್ಳು ಗಂಡು ಮಕ್ಕಳು ಇಡೀ ರಾತ್ರಿ ಎಲ್ಲ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸೋರು. ಭಾಳ ಹಬ್ಬದ ವಾತಾವರಣದಲ್ಲಿ ನಡೀತಾಯಿತ್ತು. ನಾವು 1999 ಇಲ್ಲಿ ಹಿಂದಿನ ಆಡಳಿತ ಮಂಡಳಿಯ ಕೊನೆಗೊಂಡು ಹೊಸ ಆಡಳಿತ ಮಂಡಳಿ ಬಂತು. ಅದರಲ್ಲಿ ನಾನು 2000ರಲ್ಲಿ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ಅಧ್ಯಕ್ಷರಾಗಿ ಮುದ್ದೇಗೌಡರು, GM ಮುದ್ದೇಗೌಡರು ಅಂತೇಳಿ ಆದರು. ಆವಾಗ ಎಲ್ಲ ಹೆಂಚಿನ ಮನೆ. ನಾವು ಪ್ರಾರಂಭ ಮಾಡಿದಾಗ ವಿದ್ಯಾಭ್ಯಾಸ ಬಂದಾಗೆಲ್ಲ ಸಗಣಿ ನೆಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅನಂತರ SLC ಮುಗಿದ ನಂತರ ಕಾಲೇಜಿಗೆ ಹೋದ್ವಿ ನಾವು. ನಾನು ಆಕಸ್ಮಿಕವಾಗಿ ಇಲ್ಲಿ ಕಾರ್ಯದರ್ಶಿಯಾಗಿ ಬಂದೆ. ಹೆಂಚಿನ ಮನೆ. ಸುಮಾರು 1 ತಿಂಗಳು ನಿರಂತರವಾಗಿ ಮಳೆ ಸುರಿತು. ಏನೆಲ್ಲ ತೇವ ಮಿಂಚಲು ಸುರಿತದೆ. ಅದು ನೋಡಿ ಹಂತವಾಗಿ ದಾನಿಗಳಿಂದ ಅಲ್ಲಿ ಕಸ್ತೂರ್ಬಾ ಬಾಪು ಶಾಲೆಗೆ ಒಂದು 14 ಕೊಠಡಿಗಳು. ಅದರಲ್ಲಿ ವಿಶೇಷವಾಗಿ ಅನಂತ ಕುಮಾರ್ ಸೆಂಟ್ರಲ್ ಮಿನಿಸ್ಟ್ರು ಅವರ ಒಂದು ಅನುದಾನದಲ್ಲಿ 10 ಲಕ್ಷ ಅನುದಾನ ಕೊಡಿಸಿದ್ರು. ಆವಾಗ ಒಂದು ದೊಡ್ಡದಾಗಿ ವಿಶಾಲವಾದ ಒಂದು ಕೊಠಡಿಯನ್ನು ಕಟ್ಟಿಸಿದ್ವಿ. ಅನಂತರ ದಾನಿಗಳಿಂದ ಒಂದು 12 ರೂಮು. ಅದಾದ ನಂತರ ಈ ನಮ್ಮ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ
ಇಲ್ಲಿ ಎಡಭಾಗದಲ್ಲಿ ಮಣ್ಣಿನಿಂದ ಕಟ್ಟಿದಂಥ ಕೊಠಡಿಗಳು, ಅವು ಏನಂತ ಸುಭದ್ರವಾಗಿ ಇಲ್ಲ. ಅವೆಲ್ಲ ನೋಡಿ ನಾವಿಲ್ಲಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿದ್ದ 8 ಕೊಠಡಿಗಳನ್ನು ಉಳಿಸಿ RCC ಕೊಠಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳು, ಆಮೇಲೆ ಸನ್ಮಾನ್ಯ ಬೆಂಗಳೂರಿನ ವಿಜಯಕುಮಾರ್ MLA ಜಯನಗರ ಅವರಿಂದ 20 ಲಕ್ಷ, ಆಮೇಲೆ ಕೃಷ್ಣಪ್ಪನವರಿಂದ 5 ಲಕ್ಷ, ನಮ್ಮ ಚಂದ್ರಶೇಖರ ಮೂರ್ತಿಯವರಿಂದ 3 ಲಕ್ಷ, ರಾಜಶೇಖರ ಮೂರ್ತಿ. ಅದೇ ರೀತಿ ಇನ್ನೂ ಹಲವಾರು ಮಂದಿ MLC MLAಗಳ ಹತ್ರ ಅನುದಾನ ತಂದು ಈ ಕನ್ನಡವನ್ನು ಈಗ ಸುಮಾರು 40 ಕೊಠಡಿಗಳನ್ನು ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಸನ್ಮಾನ್ಯ ಪೂಜ್ಯ ಗುರುಗಳಾದ LN ರವರ 90 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಅವರಿಗೆ ನಮ್ಮ ಪ್ರೌಢಶಾಲೆಯ ಆವರಣದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ, 90 ವರ್ಷದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂಜ್ಯ ಶ್ರೀ LN ರವರಿಗೆ 90 ವರ್ಷಗಳ ತುಂಬಿದ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ 100 ಕಾಲ ಬಾಳಲಿ ಅಂತೇಳಿ ನಾನು ಹಾರೈಸ್ತೇನೆ.